ಶ್ರೋತೃಗಳೇ, ತಾವು ಕೇಳ್ತಾ ಇದ್ದೀರಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ 90.8 ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ರೇಡಿಯೋ ಕೇಂದ್ರ. ತಮಗೆ ತಿಳಿದಿರುವ ಹಾಗೆ ನಾವೊಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಅದೇ ಜನಸಾಮಾನ್ಯರಿಗೆ ಮಾಹಿತಿ, ಜನ್ ಜನ್ ತಕ್ ಜಾನ್ಕಾರಿ. ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಬಹಳ ಉಪಯುಕ್ತವಾಗಿದೆ. ಹಿಂದಿನ ಕಾರ್ಯಕ್ರಮದಲ್ಲಿ ದುರ್ಗಾ ಅಕ್ಕ, ಮೀನು, ಸರ್ಪಂಚ್, ಮಾಲಿನಿ ಮತ್ತು ಆ ಗ್ರಾಮದ ಜನರು ಅವರನ್ನು ನಾವು ಭೇಟಿಯಾಗಿದ್ದೇವೆ. ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದುರ್ಗಾ ಅಕ್ಕ ಒಂದು ಹೊಸ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಎಲ್ಲ ಸಂದೇಶಗಳು, ಅವರಾಡುವ ಮಾತುಗಳು, ಅವರ ವಿಚಾರಗಳು ಎಲ್ಲ ಗ್ರಾಮೀಣ ಜನರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಾವು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಅದೇ ಜನ್ ಜನ್ ತಕ್ ಜಾನ್ಕಾರಿ. ಇದೊಂದು ಹೊಸ ಕಾರ್ಯಕ್ರಮ. ಪಂಚಾಯತ್ ರಾಜ್ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇದರ ಮೂಲಕವಾಗಿ ಕಾರ್ಯಕ್ರಮ ನಡೀತಾ ಇದೆ. ಕ್ಲಾಸಿಗೆ ಟಿಫನ್ ಬಾಕ್ಸ್ ಬಿದ್ದದ್ ನೋಡ್ ನಿಂಗೆ. ಹೋಮ್ವರ್ಕ್ ಮಾಡಿರಿ? ಮ್ಯಾಮ್ ಪನಿಷ್ಮೆಂಟ್ ಕೊಡ್ತೀನಿ ಅಂದ್ರೆ ಇವತ್ತು. ಸರಿ ಬಾಸು, ಬ್ಯಾಗ್ ತೆಗಿ ಕೊಡು. ನಮ್ ಬ್ಯಾಗ್ ನಿಂಗೇನ್ ಮಾಡ್ತದ? ನಡು ಅವ್ರ ಮನೆ ಚಕ್ಲಿ ಮೀನಾ, ಇವತ್ತು ನೀ ಪಾಠಕ್ ಕೂಡಲ್ಲ. ನೀ ದಿನಾ ಹೊಸ ಹೊಸ ಕಾರಣ ಹೇಳತ್ ನೋಡು. ನಿಮ್ಮ ಅವ್ವಗ್ ಬಂದ್ ಭೇಟಿ ಅಲ್ಲೇನು? ಅಕ್ಕ, ನಮ್ಮ ಅವ್ವಗ್ ತಮ್ಮ ಹುಟ್ಟಿದಾಗಿ ನಿಂತ ಜ್ವರನೇ ಕಡಿಮೆ ಆಗಲ್ಲ ಹೋಗ್ಯಾವ. ತಮ್ಮನು ಚೀಕುನು ಕೂಡ ಹಾಲು ಕುಡಿಲಾರ್ದೆ ಭಾಳ ನಿಶಕ್ತಾಗ್ಯಾನ. ಮನ್ಯಾಗಾರ ನನಗೆ ಓದ್ಲಕ್ಕೆ ಟೈಮ್ ಸಿಗಲ್ಲತ್ತಿಲ್ಲಕ್ಕ. ಸರಿ, ನೀ ಹೋಗು, ನಾ ಏನ್ರ ಮಾಡ್ತೀನಿ. ಕೇಳುಗರೆ, ಹಳ್ಳಿಯ ಜನರ ಅಜ್ಞಾನ ಮತ್ತು ನಿರ್ಲಕ್ಷ್ಯದಿಂದಾಗಿ, ಅರಿವಿನ ಕೊರತೆಯಿಂದಾಗಿ ಅನೇಕ ರೋಗಗಳು ಹರಡುತ್ತಿವೆ. ಹಳ್ಳಿ ಜನರಲ್ಲಿ ಆರೋಗ್ಯದ ಬಗ್ಗೆ ವಿಶೇಷವಾದಂಥ ತಿಳುವಳಿಕೆ ಇಲ್ಲದೇ ಇದ್ದುದರಿಂದ ಅನೇಕ ರೋಗಗಳು ಹರಡ್ತಾ ಇವೆ. ಈ ರೋಗಗಳನ್ನು ತಡೆಗಟ್ಟುವುದು ಹೇಗೆ, ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ವಿಷಯವನ್ನು ಕುರಿತಾಗಿ ದುರ್ಗಾ ದೀದಿ ಇವತ್ತು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾವೆಲ್ಲ ಕೇಳೋಣ ಜನ್ ಜನ್ ತಕ್ ಜಾನ್ಕಾರಿ ಕಾರ್ಯಕ್ರಮದಲ್ಲಿ. ಮೋಹನಣ್ಣ, ಪಾಪ ಇಷ್ಟು ಸಣ್ಣ ವಯಸ್ಸದಾಗ ಕಾಂತಿ ನಗರದ ದವಾಖಾನಿಗೆ ಹೋಗ್ಬೇಕಾಗ್ಯದಂತ ನೋಡು. ಆಕಿಗೇನೋ ಹೊಟ್ಟೆ ಬ್ಯಾನಿ ಅದಂತ ಕೇಳಿನ ನೋಡಪ್ಪ ನಾನು. ಹೌದು ನೋಡ್ತಮ್ಮ, ನಮ್ಮ ಹಳ್ಳ್ಯಾಗ ಎಲ್ಲರಿಗೆ ಆರಾಮ್ ತಪ್ಪಲಕತ್ತದ. ಯಾರೋ ನಮ್ಮ ಹಳ್ಳಿಗೆ ಮಾಟ ಮಂತ್ರ ಮಾಡ್ಯಾರಂತ ನನಗೆ ಅನ್ಸ್ಲಕತ್ತದ ನೋಡಪ್ಪ. ಈ ಸಣ್ಣ ಸಣ್ಣ ವಿಷಯಗಳು ಚರ್ಚೆ ಮಾಡೋದು ಬಿಡ್ರಿ. ಮೊದಲ ರೋಗ ಯಾಕೆ ಬಂದದ ಅದಕ್ಕೆ ಕಾರಣ ತಿಳ್ಕೊಳಮ್ಮ. ಹೇ ಅಕ್ಕ, ನೀವು ಬರ್ರಿ ನಮಸ್ಕಾರ. ಹಾ, ನಮಸ್ಕಾರ. ಅಕ್ಕ, ಈ ರೋಗಕ್ಕೆ ಏನು ಕಾರಣ ಇರ್ಬೋದು? ಬೇರೆ ಯಾವ ರೋಗ ಇರ್ಬೋದು? ನಾನು ಭಾಳ ನೋಡಿನಿ. ನಮ್ಮ ಹಳ್ಳಿ ಜನರ ನಿರ್ಲಕ್ಷ್ಯದಿಂದ ಎಲ್ರಿಗೂ ಆರಾಮ್ ತಪ್ಪಲಾಗತ್ತದ. ನಾವು ಸರ್ಪಂಚರ ಬಳಿ ಮಾತಾಡಮ್. ಹೆಲೋ ದುರ್ಗಾ, ರಾಮು ಮತ್ತು ಮೋಹನ್ ಜೊತೆ ಬಂದಿಯಲ್ಲ, ಏನು ಸಮಸ್ಯೆ ಅದ ಹೇಳು. ಮಾನ್ಯ ಸರ್ಪಂಚರೇ, ಒಂದು ಕಡೆ ಮೀನವ್ರ ತಾಯಿ ಬಯಲು ಶೌಚಕ್ಕೆ ಹೋದಾಗ ಅಲ್ಲಿ ಸೊಳ್ಳೆ ಕಡ್ದು ಅವ್ರಿಗೆ ಮಲೇರಿಯಾ ಬಂತು. ತಾಯಿ ಹಾಲು ಸಿಗದೆ ಅವ್ರ ಮಗು ಅಸ್ವಸ್ಥಗೊಂಡದ. ಇನ್ನೊಂದು ಕಡೆ ಕಾಂತಿಯು ಋತುಮತಿ ಆದಾಗ ಸ್ವಚ್ಛ ಬಟ್ಟೆ ಬಳಸ್ಲಾರ ಬಟ್ಟೆ ಅಕ್ಕಿಗೆ ಸೋಂಕು ಹತ್ಯದ. ಮತ್ತೊಂದು ಏನಂದ್ರೆ, ನಮ್ಮ ಹಳ್ಳ್ಯಾಗ ಸರಳಕ್ಕ ಹಾಳ ನೋಡ್ರಿ, ಅಕ್ಕಿಗೆ ಯಾವಾಗ್ನೂ ತಾಯಿ ಹಾಲಕ್ಕೆ ಸಾಧ್ಯನೇ ಇಲ್ರಿ. ಯಾಕಂದ್ರೆ ಅವ್ರ ಕುಟುಂಬಸ್ಥರು ಏನು ಮಾಡ್ಯಾರಂದ್ರೆ ಬಲವಂತವಾಗಿ ಪರೀಕ್ಷೆಯನ್ನು ಒಳಪಡಿಸ್ಯಾರ. ಅದಾದ್ಮೇಲೆ ಅವಳ ಹೊಟ್ಟೆಗೆ ಆಕಿನ ಮಗುವನ್ನ ಕೊಲೆ ಮಾಡಿಸ್ಬಿಟ್ಟಾರ. ಹಂಗಂದ್ರೆ ಅಕ್ಕ, ಇದಕ್ಕೆಲ್ಲ ಪರಿಹಾರ ಏನದ? ಹ್ಞೂ ದುರ್ಗಾ, ಇದಕ್ಕೆಲ್ಲ ನೀನೇ ಪರಿಹಾರ ಹೇಳು. ನಾವೆಲ್ಲರೂ ಸೇರಿ ಇದ್ರ ಕುರಿತು ಕೆಲಸ ಮಾಡಾಮಿ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಡಿಯಲ್ಲಿ
ಪ್ರತಿಯೊಬ್ಬರ ಮನ್ಯಾಗೂ ಶೌಚಾಲಯ ನಿರ್ಮಾಣ ಆಗಬೇಕು. ಹಣಕಾಸು ಆಯೋಗದ ದುಡ್ಡು ಹೆಚ್ಚಿಗಾದಂಗ ನಮ್ಮ ಪಂಚಾಯತ್ಗಳು ನದಿ ಚರಂಡಿಗಳನ್ನು ಸ್ವಚ್ಛಗೊಳಿಸೋ ಕೆಲಸ ಮಾಡ್ತದ. ಹಸಿ ಮತ್ತು ಒಣ ಕಸವನ್ನ ಸರಿಯಾಗಿ ಸಾಗಿಸ್ಬೇಕು. ಮತ್ತು ಪ್ರಧಾನಮಂತ್ರಿಯವ್ರ ರಸ್ತೆ ಯೋಜನೆ ಮೂಲಕ ಗ್ರಾಮ ರಸ್ತೆಗಳನ್ನು ಸರಿಯಾಗಿ ನಿರ್ಮಾಣ ಮಾಡಬೇಕು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆಯಲ್ಲಿ ಸಾಲಿ ಮತ್ತು ಅಂಗನವಾಡಿ ಕಟ್ಸ್ಲಕ್ಕ ಅವಕಾಶ ಮಾಡಿಕೊಡ್ಬೇಕು. ದವಾಖಾನಿಗಳದಾಗ ಲಿಂಗ ಪರೀಕ್ಷೆ ಮಾಡೋದು ಕಟ್ಟುನಿಟ್ಟಾಗಿ ನಿಷೇಧ ಮಾಡಬೇಕು. ಇದೆಲ್ಲ ಪಂಚಾಯತಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಮಿತಿಯ ಕೆಲಸ ಆಗಿರ್ತದ. ಸರಿ ದುರ್ಗಾ, ನಾ ಈ ಎಲ್ಲ ಕೆಲಸಗಳನ್ನು ಸಹ ಪಂಚರ್ ಮತ್ತು ಕಾರ್ಯದರ್ಶಿಗಳೊಂದಿಗೆ ಮಾತಾಡ್ತೀನಿ. ಹಾಗೆ ಈ ತಿಂಗಳ 15ನೇ ತಾರೀಕು ಗ್ರಾಮ ಸಭೆ ಕರೆದೀವಿ. ಆ ಗ್ರಾಮ ಸಭೆಯೊಳಗೆ ಊರಿನ ಎಲ್ಲ ಜನರೊಂದಿಗೆ ಅವ್ರ ಸಮಸ್ಯೆಗಳ ಬಗ್ಗೆ ಚರ್ಚಿಸ್ತೀವಿ. ಅದರ ಜೊತೆಗೆ ಫಲವತ್ತಾದ ಭೂಮಿಯೊಳಗೆ ನಾವು ಹಣ್ಣು ತರಕಾರಿಗಳನ್ನು ಬೆಳೆಯೋದ್ರ ಮೂಲಕ ಪೌಷ್ಟಿಕಾಂಶ ಸಮಸ್ಯೆಯನ್ನು ದೂರ ಮಾಡ್ತೀವಿ. ಮಾನ್ಯ ಸರ್ಪಂಚ್ ಅವರೇ, ಮೀನಾ ಅವರ ತಾಯಿ ಮತ್ತು ತಮ್ಮಗಿಗೆ ಆರಾಮಾಗ್ಯದ್ರಿ. ದುರ್ಗಾ ಅಕ್ಕ ನಮ್ಮ ಹಳ್ಳ್ಯಾಗಿನ ಜನರು ಹೆಣ್ಮಕ್ಳಿಗೆ ಕಲ್ಸ್ಲಕ್ಕೆ ಚಾಲೂ ಮಾಡ್ದಾಗ ಹಿಡಿದು ನಮ್ಮ ಹಳ್ಳ್ಯಾಗಿನ ಜನರು ಎಲ್ಲರೂ ಆರಾಮಾಗ್ಯಾರ. ಹೌದು, ದವಾಖಾನಿ, ಚಲೋ ರೋಡ, ಸ್ವಚ್ಛ ನದಿ ಮತ್ತು ಶೌಚಾಲಯಗಳು ಎಲ್ಲರ ಮನೆಯಾಗ ನೋಡಿದಾಗ ಈ ಗ್ರಾಮ ನಮ್ದದ ಅಂತ ನನಗೆ ಅನ್ಸಲಿ ಆಗ್ಯದ. ಇಲ್ಲಿವರೆಗೂ 3 ಸಲ ಆರೋಗ್ಯ ತಪಾಸಣೆ ಶಿಬಿರನೂ ಮಾಡ್ಯಾರ. ಧನ್ಯವಾದಗಳು ದುರ್ಗಾ ಅಕ್ಕ. ಹೌದು ದುರ್ಗಾ, ಈ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿದ್ದಕ್ಕಾಗಿ ನಿನಗೆ ಅನಂತ ಧನ್ಯವಾದಗಳು. ನನಗೆ ಧನ್ಯವಾದ ಬೇಕಾಗಿಲ್ಲ. ಮೊದಲ ನೀವೆಲ್ಲರೂ ಜಾಗೃತರಾಗ್ರಿ. ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕಾಗ್ಯದ, ಇದೇ ನನಗೆ ಬೇಕು. ಆದ್ರೆ ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಪಂಚಾಯತ್ ರಾಜ್ ಸಚಿವಾಲಯವು ಈ ಗ್ರಾಮ ಸ್ವರಾಜ್ ಪೋರ್ಟಲನ್ನು ಸ್ಥಳೀಯ ಭಾಷೆಗಳಿಗೆ ಲಿಂಕ್ ಮಾಡಿದೆ. ಈಗ ನೀವಿಲ್ಲಿ 22 ಪ್ರಾದೇಶಿಕ ಭಾಷೆಗಳಲ್ಲಿ ಕೆಲಸ ಮಾಡ್ಬೋದು. ಇದು ಸರ್ಪಂಚರ ಕೆಲಸವನ್ನು ಸುಲಭಗೊಳಿಸ್ಯದ ಮತ್ತು ಈಗ ಅವರು ಪ್ರತಿ ಖಾತೆಯ ಮೇಲೆ ಕಣ್ಣಿಡ್ಲಿಕ್ಕೆ ಸಾಧ್ಯ ಆಗ್ತದ. ವಾ, ಇದು ನೋಡು ಮಾತಂದ್ರ. ಆದ್ದರಿಂದ ಕೇಳುಗರೆ, ದುರ್ಗಾದೇವಿಯ ಸಲಹೆಯಿಂದ ಆ ಊರಿನ ಜನರು ಹೇಗೆ ರೋಗದಿಂದ ಮುಕ್ತರಾದರು, ಆರೋಗ್ಯ ಸಂಪನ್ನರಾದರು ಎನ್ನುವ ವಿಚಾರವನ್ನು ತಾವೆಲ್ಲ ತಿಳಿದುಕೊಂಡಿದ್ದೀರಿ. ಹೀಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮ ನೈರ್ಮಲ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಗ್ರಾಮೀಣ ಜನರು ಈ ವಿಷಯದಲ್ಲಿ ಎಚ್ಚರಿಕೆಯಿಂದಿದ್ದು ತಮ್ಮ ಮತ್ತು ತಮ್ಮ ಸುತ್ತಲಿನ ಪರಿಸರವನ್ನು ಆರೋಗ್ಯದಾಯಕವಾಗಿಟ್ಟುಕೊಂಡು ತಾವೂ ಸಹ ಆರೋಗ್ಯವಾಗಿರಬೇಕು ಎನ್ನುವುದೇ ಈ ಕಾರ್ಯಕ್ರಮದ ಸಂದೇಶ ಇದೆ. ಪಂಚಾಯತ್ ರಾಜ್ ಮೂಲಕವಾಗಿ ಅನೇಕ ಹೊಸ ಯೋಜನೆಗಳು ಜಾರಿಯಲ್ಲಿವೆ. ಜಲ್ ಜೀವನ್ ಮಿಷನ್ ಇದೆ, ಸ್ವಚ್ಛತಾ ಅಭಿಯಾನ ಇದೆ. ಈ ಸ್ವಚ್ಛತಾ ಅಭಿಯಾನದಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು. ಸ್ವಚ್ಛಮೇವ ಜಯತೆ ಇದೆ. ನಮ್ಮ ಮನೆಯ ಸುತ್ತಮುತ್ತಲೂ ನಮ್ಮ ಪ್ರದೇಶ, ನಮ್ಮ ಗ್ರಾಮ ಎಲ್ಲವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಸ್ವಚ್ಛವಾಗಿಟ್ಕೊಳ್ಬೇಕು ಅಂತಂದರೆ ನಾವು ಬಯಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದನ್ನು ಬಿಡಬೇಕು. ಮನೆಗೊಂದು ಶೌಚಾಲಯವನ್ನು ನಾವು ಕಟ್ಟಿಕೊಳ್ಳಲೇಬೇಕು. ಈ ಶೌಚಾಲಯವನ್ನು ಕಟ್ಟಿಕೊಳ್ಳಲು ಈಗಾಗಲೇ ಸರ್ಕಾರದ ಧನ ಸಹಾಯ ಇದೆ. ನುರಿತ ಜನರು ಈ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಳ್ಳುವಲ್ಲಿ ಅವರು ಸಲಹೆಯನ್ನು ಕೊಡ್ತಾರೆ. ಆದ್ದರಿಂದ ಮನೆ ಮನೆಗೂ ಶೌಚಾಲಯವನ್ನು ಕಟ್ಟಿಕೊಳ್ಳಬೇಕು ಮತ್ತು ಕಟ್ಟಿಕೊಂಡಂಥ ಶೌಚಾಲಯವನ್ನು ಬಳಕೆ ಮಾಡಿಕೊಳ್ಬೇಕು. ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡು ಅಂದ ಚಂದಕ್ಕಾಗಿ ಇಡುವುದಲ್ಲ. ಅದಕ್ಕಾಗಿ ಕಟ್ಟಿಕೊಳ್ಬೇಕು, ಅದನ್ನು ಬಳಸಿಕೊಳ್ಳಬೇಕು. ಯಾಕೆಂದರೆ ಈ ರಾತ್ರಿ ಹೊತ್ತಿನಲ್ಲಿರ್ಬೋದು, ಮಕ್ಕಳಿರಬಹುದು, ಆಮೇಲೆ ಗರ್ಭಿಣಿ ಸ್ತ್ರೀಯರಿರ್ಬೋದು, ಇವರು ಯಾವಾಗಂದ್ರೆ ಅವಾಗ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಹೊರಗಡೆ ಹೋಗಲೂಬಾರದು. ಶೌಚಾಲಯ ಮನೆಯಲ್ಲೇ ಇರಬೇಕು. ಮನೆಯಲ್ಲಿ ಇತರ ಕೊಠಡಿಗಳು, ಕೋಣಿಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಈ ಶೌಚಾಲಯ ಇದೆ. ಅದಕ್ಕಾಗಿ ಶೌಚಾಲಯವನ್ನು ಉಪಯೋಗಿಸಿಕೊಳ್ಳಬೇಕು. ಮತ್ತು ಜಲ್ ಜೀವನ್ ಮಿಷನ್ ಮೂಲಕವಾಗಿ ಹರ್ ಘರ್ ಜಲ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ನೀರು ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಘನ ಸರ್ಕಾರದವರು ಮಾಡಿದ್ದಾರೆ. ಈ ನೀರನ್ನು ಸದ್ಬಳಕೆ ಮಾಡಿಕೊಳ್ಬೇಕು.
ನೀರನ್ನು ಹಾಳು ಮಾಡಬಾರ್ದು ಮತ್ತು ಶೌಚಾಲಯವನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಈ ಬಯಲು ಬಹಿರ್ದೆಸೆ ಮುಕ್ತವಾಗಬೇಕು. ಬಯಲಿನಲ್ಲಿ ಶೌಚ ಮಾಡುವುದು ಅದು ಆರೋಗ್ಯಕ್ಕೆ ಬಹಳ ಹಾನಿದಾಯಕವಾದದ್ದು. ಯಾಕೆಂದರೆ ಮಲದ ಮೇಲೆ ಕುಳಿತುಕೊಂಡಂಥ ನೊಣಗಳು ನಮ್ಮ ಮೇಲೆ ಕುಳಿತುಕೊಂಡಾಗ, ನಮ್ಮ ಆಹಾರದ ಮೇಲೆ ಕುಳಿತುಕೊಂಡಾಗ ಅದು ಎಷ್ಟೆಲ್ಲ ತೊಂದರೆ ಆಗ್ತಾಯಿದೆ. ನಾವು ಈ ಏನೊಂದು ಬಯಲಿನಲ್ಲಿ ಶೌಚ ಮಾಡುವುದನ್ನು, ಅಂದರೆ ಬಯಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದನ್ನು ತಪ್ಪಿಸಿದರೆ ಎಷ್ಟೋ ರೋಗಗಳಿಂದ ನಾವು ತಪ್ಪಿಸಿಕೊಳ್ಳಬಹುದಾಗಿದೆ. ಅದಕ್ಕಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಆರೋಗ್ಯ ಇದೆ. ಆದ್ದರಿಂದ ಸ್ವಚ್ಛಮೇವ ಜಯತೆ, ಸತ್ಯಮೇವ ಜಯತೆ ಒಂದು, ಇನ್ನೊಂದು ಸ್ವಚ್ಛಮೇವ ಜಯತೆ. ಅದಕ್ಕಾಗಿ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇಡೀ ಜೀವ ಸಂಕುಲ ಆರೋಗ್ಯವಾಗಿರಬೇಕಾದ್ರೆ ನೆಲ ಸ್ವಚ್ಛವಾಗಿರಬೇಕು, ಜಲ ಸ್ವಚ್ಛವಾಗಿರಬೇಕು, ಶುದ್ಧವಾದಂಥ ನೀರನ್ನು ಕುಡಿಯಬೇಕು. ಆ ಶುದ್ಧವಾದಂಥ ನೀರನ್ನು ಕುಡಿಬೇಕಂತಂದರೆ ಆ ನೀರನ್ನು ಚೆನ್ನಾಗಿ ಕಾಯಿಸಿ, ಕುದಿಸಿ, ಸೋಸಿ, ಆರಿಸಿ ನೀರನ್ನು ತಾವು ಉಪಯೋಗಿಸಬೇಕು. ಮಕ್ಕಳಿಗೂ ಅಂಥ ನೀರನ್ನು ಕೊಡಬೇಕು. ಎಷ್ಟೋ ರೋಗಗಳು ನೀರಿನಿಂದ ಹರಡ್ತಾ ಇವೆ. ಆ ನೀರಿನಿಂದ ಬರ್ತಕ್ಕಂಥ ಕಲುಷಿತ ನೀರಿನಿಂದ ಬರ್ತಕ್ಕಂಥ ರೋಗದಿಂದ ನಾವು ಮುಕ್ತರಾಗಬೇಕಾದ್ರೆ ನೀರನ್ನು ಕಾಯಿಸಿ, ಕುದಿಸಿ, ಸೋಸಿ, ಆರಿಸಿ ಕುಡಿಯಬೇಕು ಮತ್ತು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡು ಬಳಸಬೇಕು. ಇದನ್ನು ಮಕ್ಕಳಿಗೂ ಕೂಡ, ಶೌಚಾಲಯವನ್ನು ಉಪಯೋಗಿಸುವುದನ್ನು ಮಕ್ಕಳಿಗೂ ಕೂಡ ಹೇಳಿಕೊಡಬೇಕು. ಮತ್ತು ಈ ಹೆಣ್ಣು ಮಕ್ಕಳು ಋತುಮತಿಯರಾದ ಮೇಲೆ ಅವರಿಗೆ ಮುಟ್ಟಾಗೋದು, ಅಂದರೆ ತಿಂಗಳ ಒಂದು ಋತುಚಕ್ರ ಅಂತ ಇರ್ತದೆ. ಆ ಋತುಚಕ್ರದ ಸಂದರ್ಭದಲ್ಲಿ ಕೊಳೆಯಾಗಿರುವ ಬಟ್ಟೆಯನ್ನು ದಯವಿಟ್ಟು ಉಪಯೋಗಿಸಬಾರ್ದು. ಈಗೆಲ್ಲ ಸೇಫ್ಟಿ ಪ್ಯಾಡ್ಸ್ ಅಂತೆಲ್ಲ ಬಂದಿದೆ. ಆದ್ದರಿಂದ ಪ್ಯಾಡ್ಸ್ಗಳನ್ನು ಉಪಯೋಗಿಸಿಕೊಳ್ಳುವುದು ಒಳ್ಳೆಯದು. ಅಥವಾ ಶುದ್ಧವಾದ, ಶುಭ್ರವಾದ, ಮೃದುವಾದ ಬಟ್ಟೆಯನ್ನು ಉಪಯೋಗಿಸಬೇಕು. ಅದು ಚೆನ್ನಾಗಿ ತೊಳೆದು ಒಣಗಿಸಿ, ಪೂರ್ತಿ ಒಣಗಿದ ಬಟ್ಟೆಯನ್ನು ಉಪಯೋಗಿಸಬೇಕು. ಅದು ಶುಭ್ರವಾಗಿರಬೇಕು, ಮೃದುವಾಗಿರಬೇಕು. ಇಂಥದ್ದನ್ನು ತಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಷಯ ಏನಂತಂದರೆ, ಈ ಗಂಡು ಮಗುನೇ ಬೇಕು ಅಂತ ಹೇಳಿ ಲಿಂಗ ಪತ್ತೆ ಮಾಡ್ತಾ ಇದ್ದಾರೆ. ಇದು ಶುದ್ಧ ತಪ್ಪು. ಇದು ಕಾನೂನಿನ ಪ್ರಕಾರ ಅಪರಾಧ ಆಗ್ತಾಯಿದೆ. ಲಿಂಗ ತಪಾಸಣೆ ಮಾಡಬಾರದು. ಗಂಡಾದರೇನು, ಹೆಣ್ಣಾದರೇನು, ಸಂತಾನವೇ, ಮಗುವೇ. ಮುದ್ದಾದ ಮಗುವೊಂದು ಮನೆಗೆ ಬರಲಿ, ನಗು ಇರಲಿ. ಆ ನಗು ಹೆಣ್ಣು ಕೂಸಿಂದಾದ್ರೇನು, ಗಂಡು ಕೂಸಿಂದಾದ್ರೇನು ನಗುನೇ. ಆ ಮಗುನೇ. ಅದಕ್ಕಾಗಿ ಲಿಂಗಪತ್ತೆ ಮಾಡುವುದು ಅಪರಾಧ ಇದೆ, ಅದು ಮಾಡಬಾರ್ದು. ಅದರ ಜೊತೆಗೇನೆಂದರೆ ಭ್ರೂಣ ಹತ್ಯೆ ಮಾಡ್ತಾ ಇದ್ದ, ಇದು ಮಹಾಪಾಪದ ಕೆಲಸ. ಇದು ಭ್ರೂಣ ಹತ್ಯೆ ಮಾಡಬಾರ್ದು. ಅದು ಎಲ್ಲಿ ಹೆಣ್ಣು ಮಗು ಹುಟ್ಟುಬಿಡುತ್ತೇನೋ ಅಂಥೇಳಿ ಭ್ರೂಣ ಹತ್ಯೆನೂ ಕೂಡ ಮಾಡುವ ಕೆಲವು ತಪ್ಪು ತಿಳುವಳಿಕೆಗಳಿವೆ, ಅಲ್ಲಲ್ಲಿ ಮಾಡ್ತಾ ಇರ್ತಾರೆ. ಇದು ಆಗಬಾರ್ದು. ಈ ಭ್ರೂಣ ಹತ್ಯೆ ಮಹಾಪಾಪ. ಇದು ಕಾನೂನಿನ ಪ್ರಕಾರ ಅಪರಾಧವೂ ಕೂಡ ಆಗ್ತಾಯಿದೆ. ಆದ್ದರಿಂದ ಲಿಂಗಪತ್ತೆ ಮಾಡುವುದು, ಭ್ರೂಣ ಹತ್ಯೆ ಮಾಡುವುದು ಮಹಾಪಾಪನೂ ಹೌದು ಮತ್ತು ಕಾನೂನಿನ ಪ್ರಕಾರ ಇದು ಅಪರಾಧವೂ ಹೌದು. ಅದಕ್ಕಾಗಿ ಇವುಗಳನ್ನು ತಿಳಿದು ನಾವೆಲ್ಲ ಆಚರಿಸಬೇಕು. ಒಟ್ಟು ಮಗುನೇ, ಜೀವನೇ ಇದೆ. ಆ ಮಗುವಿನ ಸಂತಾನ ದೇವರ ಕರುಣೆಯಿಂದ ಅದು ಲಭಿಸಿದರೆ ಸಾಕು. ಇವತ್ತು ಹೆಣ್ಣು ಮತ್ತು ಗಂಡಿನ ನಡುವೆ ತಾರತಮ್ಯ ಇಲ್ಲವೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟರೆ ಏನೆಲ್ಲವನ್ನು ಸಾಧಿಸ್ತಾ ಇದ್ದಾರೆ. ಗಂಡಸರಿಗೆ ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ. ಅದಕ್ಕಾಗಿ ಇವುಗಳನ್ನು ತಾವು ತಲೆಯಲ್ಲಿಟ್ಕೊಳ್ಬೇಕು, ಆಚರಣೆಯಲ್ಲಿ ತರಬೇಕು.
ಕೇವಲ ವಿಚಾರ ತಿಳಿದುಕೊಳ್ಳುವುದು ಮಾತ್ರ ಅಲ್ಲ, ಆಚರಣೆಗೆ ತರಬೇಕು. ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದರಿಂದ ನಾವು ಆರೋಗ್ಯವಂತ ಗ್ರಾಮವನ್ನು ನಿರ್ಮಾಣ ಮಾಡಬಹುದು, ಆರೋಗ್ಯವಂತ ಸಮಾಜವನ್ನು ಕಟ್ಟಬಹುದು ಮತ್ತು ಹೆಲ್ದಿ ನೇಷನ್ ಅಂತೀವಿ, ಆರೋಗ್ಯದಾಯಕವಾದಂಥ ರಾಷ್ಟ್ರವನ್ನು ನಾವೆಲ್ಲರೂ ನಿರ್ಮಾಣ ಮಾಡಬೇಕು ಎನ್ನುವುದೇ ಈ ಕಾರ್ಯಕ್ರಮದ ಸಂದೇಶ ಇದೆ. ಆದ್ದರಿಂದ ಕೇಳುಗರೆ, ನಮ್ಮ ಜನರಲ್ಲಿ, ಗ್ರಾಮೀಣ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮತ್ತು ಎಚ್ಚರಿಕೆ ಬಂದರೆ ತಮ್ಮ ಗ್ರಾಮವನ್ನಷ್ಟೇ ಅಲ್ಲದೇ ಇಡೀ ನಮ್ಮ ರಾಷ್ಟ್ರವನ್ನು ರೋಗದಿಂದ ಮುಕ್ತವನ್ನಾಗಿ ಮಾಡಬಹುದಾಗಿದೆ, ಆರೋಗ್ಯವಂತ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಬಹುದಾಗಿದೆ. ಒಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ದಿಸೆಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತಿಗೆ ಇಷ್ಟೇ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಭೇಟಿಯಾಗೋಣ. ಜನಸಾಮಾನ್ಯರಿಗಾಗಿ ಮಾಹಿತಿ, ಜನ್ ಜನ್ ತಕ್ ಜಾನ್ಕಾರಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ.